ನಮಸ್ಕಾರ ಸ್ನೇಹಿತರೆ. 2026 ಮಾರ್ಚ್ 29ರಂದು ಭಾನುವಾರ ಕಾಮದ ಏಕಾದಶಿಯನ್ನು ಆಚರಿಸಲಾಗುತ್ತದೆ. ಇದು ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಾಗಿದೆ. ಏಕಾದಶಿಯ ತಿಥಿಯು ಮಾರ್ಚ್ 28ರಂದು ಬೆಳಗ್ಗೆ 8:45ಕ್ಕೆ ಪ್ರಾರಂಭವಾಗಿ ಮಾರ್ಚ್ 29ರಂದು ಬೆಳಗ್ಗೆ 7:46ಕ್ಕೆ ಕೊನೆಗೊಳ್ಳುತ್ತದೆ. ಆದರೆ ಉದಯ ತಿಥಿ ಪ್ರಕಾರ ಮಾರ್ಚ್ 29ರಂದು ಉಪವಾಸವನ್ನು ಮಾಡಲಾಗುತ್ತದೆ. ಮಾರ್ಚ್ 29 ಭಾನುವಾರ. ಪಾರಾಯಣ ಸಮಯ ಮಾರ್ಚ್ 30 ಬೆಳಗ್ಗೆ 6:24ರಿಂದ 7:09 ವಿಷ್ಣುವನ್ನು ಪೂಜಿಸಿ ಏಕಾದಶಿ ವೃತದ ಕಥೆಯನ್ನು ಓದುವುದು, ಕೇಳುವುದು ಪುಣ್ಯದಾಯಕ. ಕಾಮದ ಏಕಾದಶಿಯ ಉಪವಾಸವು ಪಾಪಗಳನ್ನು ನಾಶಪಡಿಸುತ್ತದೆ ಮತ್ತು ಇಷ್ಟಾರ್ಥಗಳನ್ನು ಪೂರೈಸುತ್ತದೆ. ಮಾರ್ಚ್ 29ರಂದು ಕಾಮದ ಏಕಾದಶಿಯ ಪೂಜಾ ವಿಧಾನಗಳ ಬಗ್ಗೆ ಹೆಚ್ಚಿನ ವಿವರಗಳನ್ನು ಇವಾಗ ತಿಳಿದುಕೊಳ್ಳೋಣ. ಕಾಮದ ಏಕಾದಶಿಯು ಹಿಂದೂ ಚಾಂದ್ರಮಾನ ಮಾಸ ಚೈತ್ರದಲ್ಲಿ ಶುಕ್ಲ ಪಕ್ಷದ ಚಂದ್ರನ ಕ್ಷೀಣಾಂತ ಏಕಾದಶಿಯೆಂದು ಬರುತ್ತದೆ. ಇದು ಹೊಸ ವರ್ಷದ ಆಚರಣೆಯ ನಂತರದ ಮೊದಲ ಏಕಾದಶಿ ಆಚರಣೆಯಾಗಿದೆ. ಹಿಂದೂಗಳು ಆಚರಿಸುವ ಎಲ್ಲ ಇತರ ಏಕಾದಶಿಗಳಿಗಿಂತ ಈ ಏಕಾದಶಿಯನ್ನು ವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣನನ್ನು ಗೌರವಿಸುವ ಸಹ ಆಚರಿಸಲಾಗುತ್ತದೆ. ಕಾಮದ ಏಕಾದಶಿಯು ನವರಾತ್ರಿ ಆಚರಣೆಗಳ ನಂತರ ಬರುವುದರಿಂದ ಇದನ್ನು ಸಾಮಾನ್ಯವಾಗಿ ಚೈತ್ರ ಶುಕ್ಲ ಏಕಾದಶಿ ಅಂತ ಕರೆಯಲಾಗುತ್ತದೆ. ಕಾಮದ ಎಂಬ ಪದವು ಆಸೆಗಳ ನೆರವೇರಿಕೆಯನ್ನು ಸೂಚಿಸುತ್ತದೆ ಮತ್ತು ಆದ್ದರಿಂದ ಕಾಮದ ಏಕಾದಶಿಯು ಎಲ್ಲ ಲೌಕಿಕ ಆಸೆಗಳನ್ನು ಪೂರೈಸುವ ಆಧ್ಯಾತ್ಮಿಕ ಆಚರಣೆಯಾಗಿದೆ. ಚೈತ್ರ ಮಾಸದಲ್ಲಿ ಬರುವ ಚಂದ್ರನ ಶುಕ್ಲ ಪಕ್ಷ ಅಥವಾ ಬೆಳೆಯುತ್ತಿರುವ ಚಂದ್ರನ ಏಕಾದಶಿಯು ಅತ್ಯಂತ ಮಂಗಳಕರ ಪಶ್ಚಾತ್ತಾಪದ ಅವಧಿ, ಪಾಪ ಮುಕ್ತಿಯನ್ನು ಪಡೆಯುವ ಅವಧಿ ಎಂದು ಕರೆಯಲಾಗುತ್ತದೆ. ಕಾಮದ ಏಕಾದಶಿಯ ಆಚರಣೆಗಳು. ಈ ಏಕಾದಶಿಯ ದಿನವು ಸೂರ್ಯೋದಯದ ಸಮಯದಲ್ಲಿ ಸ್ನಾನದೊಂದಿಗೆ ಪ್ರಾರಂಭವಾಗುತ್ತದೆ. ನಂತರ ಭಕ್ತರು ವಿಷ್ಣುವನ್ನು ಪೂಜಿಸಲು ಸಿದ್ಧತೆಯನ್ನು ಮಾಡಿಕೊಳ್ತಾರೆ. ಈ ದಿನದಂದು ಕೃಷ್ಣನ ವಿಗ್ರಹವನ್ನು ಶ್ರೀಗಂಧ, ಹೂಗಳು, ಹಣ್ಣುಗಳು ಮತ್ತು ಧೂಪದಿಂದ ಪೂಜಿಸಲಾಗುತ್ತದೆ. ಈ ಆಚರಣೆಯು ಶ್ರೀಕೃಷ್ಣನ ಆಶೀರ್ವಾದವನ್ನು ಕೋರುವ ಉದ್ದೇಶವನ್ನು ಹೊಂದಿದೆ. ಕಾಮದ ಏಕಾದಶಿಯು ಉಪವಾಸವನ್ನು ಭಕ್ತಿಯಿಂದ ಮತ್ತು ಕೆಲವು ನಿಯಮಗಳನ್ನು ಪಾಲಿಸುವ ಮೂಲಕ ಆಚರಿಸಬೇಕು. ಈ ಉಪವಾಸವನ್ನು ಆಚರಿಸುವವರು ಹಾಲಿನ ಉತ್ಪನ್ನಗಳು, ಹಣ್ಣು, ತರಕಾರಿ, ಬೀಜಗಳು ಮತ್ತು ಒಣ ಹಣ್ಣುಗಳು ಒಳಗೊಂಡಿರುವ ಒಂದು ಸರಳ ಊಟವನ್ನು ಸೇವಿಸಬಹುದು. ಆಹಾರವು ಸಾತ್ವಿಕ ಮತ್ತು ಸಂಪೂರ್ಣವಾಗಿ ಸಸ್ಯಾಹಾರಿಯಾಗಿರಬೇಕು. ಉಪವಾಸವನ್ನು ಆಚರಿಸದವರು ಸಹ ಕಾಮದ ಏಕಾದಶಿಯ ದಿನದಂದು ಅನ್ನ, ಹೆಸರುಕಾಳು, ಗೋಧಿ ಮತ್ತು ಬಾರ್ಲಿಯನ್ನು ತಿನ್ನಲು ಅನುಮತಿಯಿಲ್ಲ. ಕಾಮದ ಏಕಾದಶಿಯು ಉಪವಾಸವು ಚೈತ್ರ ಶುಕ್ಲ ಪಕ್ಷದ ದಶಮಿಯಿಂದ ಪ್ರಾರಂಭವಾಗುತ್ತದೆ. ಈ ತಿಥಿಯಂದು ಸೂರ್ಯಾಸ್ತದ ಮೊದಲು ವ್ಯಕ್ತಿಯು ಒಂದು ಊಟವನ್ನು ಮಾತ್ರ ತೆಗೆದುಕೊಳ್ಳಬೇಕು. ಏಕಾದಶಿಯ ಸೂರ್ಯೋದಯದಿಂದ ಮರುದಿನ ಸೂರ್ಯೋದಯವಾದ ದ್ವಾದಶಿಯವರೆಗೆ 24 ಗಂಟೆಗಳ ಕಾಲ ಉಪವಾಸ ಮುಂದುವರಿಯುತ್ತೆ. ಈ ಅವಧಿಯಲ್ಲಿ ವ್ಯಕ್ತಿಯು ಆಹಾರ ಸೇವಿಸುವುದನ್ನು ಮತ್ತು ಒಂದು ಗುಟುಕು ನೀರು ಕುಡಿಯುವುದನ್ನು ತಪ್ಪಿಸಬೇಕು. ಮರುದಿನ ಬ್ರಾಹ್ಮಣನಿಗೆ ಆಹಾರ ಮತ್ತು ಸ್ವಲ್ಪ ದಕ್ಷಿಣೆ ಅರ್ಪಿಸಿದ ನಂತರ ಉಪವಾಸವನ್ನು ಮುರಿಯಲಾಗುತ್ತದೆ. ಈ ದಿನದಂದು ಭಕ್ತರು ಮಧ್ಯಾಹ್ನ ಮತ್ತು ರಾತ್ರಿಯ ವೇಳೆ ನಿದ್ರೆ ಮಾಡುವುದಿಲ್ಲ. ಅವರು ವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣನನ್ನು ಸ್ತುತಿಸುತ್ತಾ ವೇದ ಮಂತ್ರಗಳು ಮತ್ತು ಭಜನೆಯನ್ನು ಪಠಿಸುತ್ತಾರೆ. ವಿಷ್ಣು ಸಹಸ್ರನಾಮದಂತಹ ಧಾರ್ಮಿಕ ಪುಸ್ತಕಗಳನ್ನು ಓದುವುದು ಬಹಳ ಶುಭ ಎಂದು ಹೇಳಲಾಗುತ್ತದೆ. ಈ ಸಂದರ್ಭದಲ್ಲಿ ಭಾರತದಾದ್ಯಂತ ವಿಷ್ಣು ದೇವಾಲಯಗಳಿಗೆ ವಿಶೇಷ ಯಜ್ಞಗಳು, ಪ್ರವಚನಗಳು ಮತ್ತು ಭಾಷಣಗಳನ್ನು ನಡೆಸಲಾಗುತ್ತದೆ. ವೃತವನ್ನು ಆಚರಿಸುವವರು ಕಾಮದ ಏಕಾದಶಿಯ ವೃತಕಥೆಯನ್ನು ಸಹ ಕೇಳಬೇಕು. ಈ ಕಥೆಯನ್ನು ಹಿಂದೆ ಸಂತ ವಸಿಷ್ಠರು ವಿಷ್ಣುವಿನ ಅವತಾರವಾದ ಶ್ರೀರಾಮನ ಮುತ್ತಜ್ಜ ಮಹಾರಾಜ ದಿಲೀಪರಿಗೆ ಹೇಳಿದರು.
ನಾರದ ಪುರಾಣದ ಪ್ರಕಾರ ಕೆಲವು ಆಚರಣೆಗಳನ್ನು ಮಾಡಬೇಕು. ಭಕ್ತರು ಆಷಾಢ ಮಾಸದ ಶುಕ್ಲ ಪಕ್ಷದ ಪವಿತ್ರ ವಿಧಿಗಳ ನಿಯಮಗಳನ್ನು ಎಚ್ಚರಿಕೆಯಿಂದ ಪಾಲಿಸಬೇಕು. ಅವರು ಉಪವಾಸ ಆಚರಿಸಬೇಕು ಮತ್ತು ಚಿನ್ನ ಬೆಳ್ಳಿಯಿಂದ ಅಲಂಕರಿಸಲ್ಪಟ್ಟ ಹಳದಿ ಬಟ್ಟೆಯ ರೇಷ್ಮೆ ಸುತ್ತಿ ಜೋಡಿಸಲಾದ ಮಂಟಪದ ಮೇಲೆ ವಿಷ್ಣು ಚಿತ್ರವನ್ನು ಸ್ಥಾಪಿಸಬೇಕು. ಭಕ್ತರು ಮಂತ್ರಗಳನ್ನು ಪಠಿಸುತ್ತಾ ಮತ್ತು ಪುರುಷ ಸೂಕ್ತ ಸ್ತೋತ್ರವನ್ನು ಪಠಿಸುತ್ತಾ ದೇವರ ಚಿತ್ರವನ್ನು ಪಂಚಾಮೃತ ಅಥವಾ ಶುದ್ಧ ನೀರಿನಿಂದ ಸ್ನಾನ ಮಾಡಬೇಕು. ಉಪಚಾರಗಳು ಪಾಡ್ಯದಿಂದ ಪ್ರಾರಂಭವಾಗಿ ರಾಜನದೊಂದಿಗೆ ಕೊನೆಗೊಳ್ಳುತ್ತದೆ. ದ್ವಾದಶಿಯಂದು ಬೆಳಗ್ಗೆ ಭಕ್ತರು ನಾರದ ಪುರಾಣಗಳಲ್ಲಿ ಉಲ್ಲೇಖಿಸಿರುವಂತೆ 16 ಉಪಚಾರಗಳೊಂದಿಗೆ ಭಗವಾನ್ ವಿಷ್ಣು ಮತ್ತು ಶೇಷಶಾಯಿನಿ ಶೇಷನಾಗದ ಮೇಲೆ ಮಲಗುವವನನ್ನು ಪೂಜಿಸಬೇಕು. ಅವರು ಬ್ರಾಹ್ಮಣರಿಗೆ ದಕ್ಷಿಣೆಗಳನ್ನು ಕಾಣಿಕೆಗಳನ್ನು ಅರ್ಪಿಸಬೇಕು. ಕಾಮದ ಏಕಾದಶಿ ಉಪವಾಸವನ್ನು ಸಮರ್ಪಣಾ ಭಾವದಿಂದ ಆಚರಿಸುವ ಮೂಲಕ ಮಕ್ಕಳಿಲ್ಲದ ದಂಪತಿಗಳು ಗಂಡು ಸಂತತಿಯನ್ನು ಪಡೆಯುತ್ತಾರೆ ಎಂಬುದು ಜನಪ್ರಿಯವಾದ ನಂಬಿಕೆ. ಈ ಪವಿತ್ರ ಉಪವಾಸವನ್ನು ಆಚರಿಸುವ ಜನರು ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತರಾಗುತ್ತಾರೆ ಮತ್ತು ಅಂತಿಮವಾಗಿ ವಿಷ್ಣುವಿನ ಪವಿತ್ರ ವೈಕುಂಠವನ್ನು ತಲುಪ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.